ಶ್ರೀ ಗುರುಭ್ಯೋ ನಮಃ. ಚತುರ್ದಶಃ ಪಾಠಃ ಸಂಧಿಃ ಅಂತ ಇದೆ. ಸಂಧಿಃ ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಹಿತಾ. ಸಂಹಿತಾ ಹಾಗೆಂದ್ರೆ ಏನು ಅಂದ್ರೆ ಎರಡು ವರ್ಣಗಳು ತುಂಬಾ ಹತ್ರ ಬರುವುದನ್ನ ಸಂಹಿತಾ ಅಂತ ಕರೀತಾರೆ. ಯತ್ರ ಸಂಹಿತಾ ಭವತಿ ತತ್ರ ಕ್ವಚಿತ್ ವರ್ಣ ವ್ಯತ್ಯಯ ಭವತಿ. ಎಲ್ಲಿ ಸಂಹಿತಾ ಬರುತ್ತದೋ, ಎರಡು ಅಕ್ಷರಗಳು ಹತ್ರ ಬರುತ್ತದೋ ಅಲ್ಲಿ ವರ್ಣ ವ್ಯತ್ಯಾಸಗಳು ಆಗ್ತದೆ. ಅಯಮೇವ ಸಂಧಿಃ ಇತಿ ಉಚ್ಯತೆ. ಅದನ್ನೇ ಸಂಧಿ ಅಂತ ಕರೀತಾರೆ. ವರ್ಣ ವ್ಯತ್ಯಾಸ ಅಂದ್ರೆ ಕೆಲವು ವರ್ಣಗಳು ಬರುತ್ತವೆ, ಕೆಲವು ವರ್ಣಗಳು ಹೋಗುತ್ತವೆ. ಇದನ್ನ ವರ್ಣ ವ್ಯತ್ಯಾಸ ಅಂತ ಕರಿತೀವಿ. ಆ ತರ ವ್ಯತ್ಯಾಸ ಆಗುವುದನ್ನೇ ಸಂಧಿ ಅಂತ ಕರೀತಾರೆ. ಸೊ ಸಂಧಿ ಆದಾಗ ಕೆಲವು ಅಕ್ಷರಗಳು, ಹೊಸ ಅಕ್ಷರಗಳು, ಇದ್ದ ಅಕ್ಷರಗಳು ಹೋಗುತ್ತವೆ, ಹೊಸ ಅಕ್ಷರಗಳು ಬರುತ್ತವೆ, ಹಾಗೆ ಅಂತ. ಪೂರ್ವತನ ಕಕ್ಷ್ಯಾಯಾಂ ಸ್ವರಸಂಧೀನಾಂ ಪರಿಚಯ ಅಭವತ್. ಹಿಂದಿನ ಪಾಠದಲ್ಲಿ ಪ್ರಾಯಶಃ ಇದು ಶುಭ ಪಾಠದಲ್ಲಿ ಚತುರ್ದಶಃ ಪಾಠ ಪೇಜ್ 72 ನಲ್ಲಿ ಇದೆ. ಹಿಂದಿನ ಪುಸ್ತಕದಲ್ಲಿ ಸ್ವರಸಂಧಿಗಳು ಬಂದಿದೆ, ಅಲ್ಲಿ ಪರಿಚಯ ಮಾಡಿಸಿದ್ದಾರೆ. ಅದನ್ನ ಹಲ್ ಸಂಧಿಯನ್ನು ಅಧಿಕೃತ್ಯ ಕಿಂಚಿತ್ ಪಠಾಮಹ. ಸಂಧಿಯಲ್ಲಿ 3 ರೀತಿಯಾದ ಸಂಧಿ ಇದೆ. ಅಚ್ ಸಂಧಿ ಅಂದ್ರೆ ಸ್ವರಸಂಧಿ, ವ್ಯಂಜನ ಸಂಧಿ ಅಥವಾ ಹಲ್ ಸಂಧಿ ಅಂತ ಕರೀತಾರೆ, ವಿಸರ್ಗ ಸಂಧಿ ಅಂತ 3 ಸಂಧಿಗಳು ಇದೆ. ಆ ಹಿಂದಿನ ಪುಸ್ತಕದಲ್ಲಿ ಸ್ವರಸಂಧಿಯನ್ನ ಕವರ್ ಮಾಡಿದ್ದಾರೆ. ಇಲ್ಲಿ ಹಲ್ ಸಂಧಿ ಅಂದ್ರೆ ವ್ಯಂಜನ ಸಂಧಿಯನ್ನ ನೋಡ್ಬೇಕು. ಇಲ್ಲಿ ಪೂರ್ವಾಕ್ಷರ ಉತ್ತರಾಕ್ಷರ ಅಂತ ಎರಡು ನಾವು ಫಸ್ಟ್ ತಿಳ್ಕೋಬೇಕು. ಪೂರ್ವಾಕ್ಷರ ಅಂದ್ರೆ ಮೊದಲು ಕೇಳಿ ಬರುವ ಅಕ್ಷರ ಪೂರ್ವಾಕ್ಷರ. ಉತ್ತರಾಕ್ಷರ ಅಂದ್ರೆ ಅನಂತರ ಕೇಳಿ ಬರುವ ಅಕ್ಷರ ಉತ್ತರಾಕ್ಷರ, ಹಾಗೆ. ಉದಾಹರಣೆಗೆ ವಿದ್ಯಾ ಪ್ಲಸ್ ಆಲಯ, ವಿದ್ಯಾ ಪ್ಲಸ್ ಆಲಯ. ಇಲ್ಲಿ ನೋಡಿ, ವಿದ್ಯಾನಲ್ಲಿ ಲಾಸ್ಟ್ ಲೆಟರ್ ಏನಿದೆ, ಆ ಅಂತ ಇದೆ, ಅದು ಪೂರ್ವಾಕ್ಷರ. ಆಲಯ ನಲ್ಲಿ ಮೊದಲು ಯಾವ ಅಕ್ಷರ ಇದೆ, ಆ ಅಂತ ಇದೆ. ಸೊ ಆ ಪ್ಲಸ್ ಆ, ಅನಂತರ ಕೇಳಿ ಬರುವ ಆ ಅಂದ್ರೆ ಆಲಯದಲ್ಲಿ ಇರುವ ಆಕಾರವನ್ನ ಉತ್ತರಾಕ್ಷರ ಅಂತ ಕರೀತಾರೆ. ಸೊ ಆ ಪ್ಲಸ್ ಆ ಎರಡು ಅಕ್ಷರ ಹತ್ತಿರ ಬಂದಿದೆ, ಇದನ್ನ ಸಂಹಿತಾ ಅಂತ ಕರೀತಾರೆ. ಸೊ ವಿದ್ಯಾ ಆಲಯ, ಅಲ್ಲಿ ವಿದ್ಯಾನಲ್ಲಿರುವ ಆಕಾರನು ಆಲಯದಲ್ಲಿ ಇರುವ ಆಕಾರವು ಎರಡೂ ಕೂಡ ಹತ್ರ ಬಂದಿದೆ. ಈಗ ವರ್ಣ ವ್ಯತ್ಯಾಸ ಆಗುತ್ತದೆ. ಅದರಿಂದ ಪೂರ್ವಾಕ್ಷರ ಉತ್ತರಾಕ್ಷರ ಎರಡೂ ಹೋಗಿ, ಅಂದ್ರೆ ಆ ಪ್ಲಸ್ ಆ ಎರಡು ಹೋಗಿ ಹೊಸದಾಗಿ ಒಂದು ಆ ಅಂತ ಆದೇಶ ಆಗುತ್ತದೆ. ಸೇರಿ ವಿದ್ಯಾಲಯ ಅಂತ ಆಗ್ತದೆ. ಸೊ ಎರಡು ಆಕಾರಗಳು ಹೋಯಿತು, ಹೊಸ ಒಂದು ಆಕಾರ ಬಂತು, ಹಾಗೆ ಅಂತ. ಇದನ್ನೇ ಸಂಧಿ ಅಂತ ಕರೀತಾರೆ. ಸೊ ಅದರಿಂದ ಪೂರ್ವಾಕ್ಷರ ಉತ್ತರಾಕ್ಷರ ಅದೊಂದು ನಾವು ತಿಳ್ಕೋಬೇಕು. ಪ್ಲಸ್ಸಿಗೆ ಸಾಮಾನ್ಯವಾಗಿ ಹೇಳೋದಾದ್ರೆ ಪ್ಲಸ್ಸಿಗೆ ಮೊದಲಿರೋದು ಪೂರ್ವಾಕ್ಷರ, ಪ್ಲಸ್ಸಿಗೆ ಆಮೇಲೆ ಇರೋದು ಉತ್ತರಾಕ್ಷರ, ಹಾಗೆ. ಇಲ್ಲಿ ಪ್ರಕೃತ ವ್ಯಂಜನ ಸಂಧಿ ಅಂದ್ರೆ ಏನು ಹಾಗೆಂದ್ರೆ ಯತ್ರ ದ್ವಯೋಹೋ ಹಲೋಹೋ ಅಂದ್ರೆ ವ್ಯಂಜನಯೋಹೋ ಸಂಹಿತಾ ತತ್ರ ಹಲ್ ಸಂಧಿ ಭವತಿ. ಪೂರ್ವಾಕ್ಷರ ಉತ್ತರಾಕ್ಷರ ಎರಡೂ ಕೂಡ ವ್ಯಂಜನವಾಗಿದ್ರೆ, ವ್ಯಂಜನ ಅಂದ್ರೆ ಯಾವುದು, ಕ ಗ ಗ ಅಂತ ನಾವು ನೋಡಿದೀವಿ. ಕ ಇಂದ ಹ ತನಕ, ಕ ಇಂದ ಹ ತನಕ ಯಾವುದಿದೆಯೋ, ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ 25 ಅಕ್ಷರ ಮತ್ತು ಅವರ್ಗೀಯ ವ್ಯಂಜನಾನಿ ಅಂತ 8, ಒಟ್ಟು 33 ಅಕ್ಷರ. ಅದನ್ನ ಹಲ್ ಅಂತ ಕರೀತಾರೆ ಅಥವಾ ವ್ಯಂಜನಗಳು ಅಂತ ಕರೀತಾರೆ. ಪೂರ್ವಾಕ್ಷರ ಉತ್ತರಾಕ್ಷರ ಈ ತರ ವ್ಯಂಜನಗಳು ಬಂದ್ರೆ ಅದನ್ನ ಹಲ್ ಸಂಧಿ ಅಂತ ಕರೀತಾರೆ. ಜಷ್ಟ್ವ ಸಂಧೌ ಉತ್ತರ ಪದಾದೌ ಸ್ವರಾಹ ಅಪಿ ಭವಂತಿ. ಸೊ ಅದರಿಂದ ಕೆಲವೊಮ್ಮೆ ಪೂರ್ವಾಕ್ಷರ ಮಾತ್ರ ವ್ಯಂಜನ ಇರುತ್ತದೆ, ಉತ್ತರಾಕ್ಷರ ವ್ಯಂಜನವೂ ಇರ್ಬೋದು ಅಥವಾ ಸ್ವರ ಇರಬಹುದು, ಹೇಗಿದ್ರು ಕೂಡ ಅದು ಹಲ್ ಸಂಧಿ ಅಂತ ಆಗ್ತದೆ. ವ್ಯಂಜನೇಶು ಜಾಯಮಾನಸ್ಯ ವ್ಯತ್ಯಯಸ್ಯ ವ್ಯಂಜನ ಸಂಧಿ ಇತಿ ನಾಮ ಅಸ್ತಿ. ಆದ್ರೆ ಹುಟ್ಟಿ ಬರುವ ಒಂದು ಹೊಸ ಅಕ್ಷರ ಆದೇಶ ಆಗ್ತದಲ್ಲ, ಅದು ವ್ಯಂಜನವಾಗಿ ಇರ್ತದೆ. ಅದರಿಂದ ವ್ಯಂಜನ ಸಂಧಿ ಅಂತ ಕರೀತಾರೆ. ಹಲ್ ಸಂದೇಹೆ ಅಂದ್ರೆ ವ್ಯಂಜನ ಸಂಧಿಯಲ್ಲಿ ಪ್ರಮುಖಾಹ ಭೇದಾಹ ಷಟ್ ಸಂಧಿ, 6 ಪ್ರಭೇದಗಳು ಇದೆ.
ಅನೇಕ ಸಂಧಿಗಳು ಇದೆ. ಇಲ್ಲಿ ಪ್ರಮುಖವಾದದ್ದು ಅಂತ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಕೊಟ್ಟಿದ್ದಾರೆ. ಶುತ್ವ ಸಂಧಿಹಿ, ಷ್ಟುತ್ವ ಸಂಧಿಹಿ, ಜಷ್ಟ್ವ ಸಂಧಿಹಿ, ಅನುನಾಸಿಕ ಸಂಧಿಹಿ, ಅನುಸ್ವಾರ ಸಂಧಿಹಿ, ಪರಸವರ್ಣ ಸಂಧಿಹಿ. ಹಾಗೆ ಮೊದಲು ಶುತ್ವ ಸಂಧಿಹಿ. ಈ ಟೇಬಲ್ ನಾವು ನೋಡ್ಕೋಬೇಕು. ಸಕಾರಸ್ಯ ಶಕಾರ ಚವರ್ಗಾಭ್ಯಾಂ ಯೋಗೆ ಸಕಾರಸ್ಯ ಶಕಾರಃ ತವರ್ಗಸ್ಯ ಶಕಾರ ಚವರ್ಗಾಭ್ಯಾಂ ಯೋಗೆ ತವರ್ಗಸ್ಯ ಕ್ರಮಾತ್ ಚವರ್ಗಃ ಆದೇಶಃ ಭವತಿ. ಸಕಾರ ಇದ್ರೆ ಅದು ಶಕಾರ ಆದೇಶ ಆಗ್ತದೆ. ಸಕಾರದ ಮುಂದೆ ಶಕಾರ ಇದ್ರೆ ಶಕಾರ ಆದೇಶ ಆಗ್ತದೆ. ನೋಡಿ ಅಲ್ಲಿ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಸಕಾರ ಪ್ಲಸ್ ಶಕಾರ ಇದ್ರೆ ಸೆಕೆಂಡ್ ಟೇಬಲ್ ಅಲ್ಲಿ ಇರೋದು ಸಕಾರ ಹೋಗಿ ಶಕಾರ ಆದೇಶ ಆಗ್ತದೆ. ಅದೇ ತರ ತವರ್ಗದ ಮುಂದೆ, ತವರ್ಗ ಅಂದ್ರೆ ತ ಥ ದ ಧ ನ, ಅದರ ಮುಂದಗಡೆ ಚವರ್ಗ ಬಂದ್ರೆ ಅಂದ್ರೆ ಚ ಛ ಜ ಜ ಞ ಬಂದ್ರೆ ತವರ್ಗ ಹೋಗಿ ಚವರ್ಗ ಆದೇಶ ಆಗ್ತದೆ. ಆ ಕರೆಸ್ಪಾಂಡಿಂಗ್ ಲೆಟರ್ ಆದೇಶ ಆಗ್ತದೆ. ತವರ್ಗದಲ್ಲಿ 5 ಲೆಟರ್ ಇದೆ. ತವರ್ಗದ 3ನೇ ಲೆಟರ್ ಬಂದಿದ್ರೆ ಚವರ್ಗದ 3ನೇ ಲೆಟರ್ ಬರ್ತದೆ. ಅಂದ್ರೆ ದ ಬಂದ್ರೆ ಜ ಬರ್ತದೆ ಅಂತ, ಕರೆಸ್ಪಾಂಡಿಂಗ್ ಲೆಟರ್ ಬರ್ತದೆ ಅಂತ ಅರ್ಥ. ಸೊ ಸಕಾರದ ಮುಂದೆ ನೋಡಿ ಅದೇ ಕೊಟ್ಟಿದೆ. ಸಕಾರಸ್ಯ ಶಕಾರ ಚವರ್ಗಾಭ್ಯಾಂ ಯೋಗಿ. ಪೂರ್ವಾಕ್ಷರ ಸಕಾರ, ಉತ್ತರಾಕ್ಷರ ಶಕಾರ ಅಥವಾ ಚವರ್ಗ ಬಂದ್ರೆ ಸಕಾರ ಹೋಗಿ ಶಕಾರ ಆಗುತ್ತದೆ. ಅದೇ ತರ ತವರ್ಗಕ್ಕೆ ಶಕಾರ ಅಥವಾ ಚವರ್ಗ ಬಂದ್ರೆ ತವರ್ಗದ ತವರ್ಗದ ಲೆಟರ್ ಯಾವುದಿದೆಯೋ ಅದಕ್ಕೆ ಕರೆಸ್ಪಾಂಡಿಂಗ್ ಚವರ್ಗದ ಲೆಟರ್ ಆದೇಶ ಆಗ್ತದೆ ಅಂತ ಅರ್ಥ. ಉದಾಹರಣೆ, ಸು ಮುಂದಗಡೆ ಶಕಾರ ಅಥವಾ ಚವರ್ಗ ಬಂದ್ರೆ ಶಕಾರ ಆದೇಶ ಅಂತ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. 3 ಟೈಪ್ಸ್ ಕೊಟ್ಟಿದ್ದಾರೆ ಶುತ್ವ ಸಂಧಿ. ಶಿಶುಸ್ ಪ್ಲಸ್ ಶೇತೆ. ನೋಡಿ, ಪ್ಲಸ್ಸಿಗೆ ಪೂರ್ವದಲ್ಲಿ ಇರೋದು ಪೂರ್ವಾಕ್ಷರ, ಪ್ಲಸ್ಸಿಗೆ ಉತ್ತರದಲ್ಲಿ ಇರೋದು ಉತ್ತರಾಕ್ಷರ. ಸೊ ಸಕಾರ ಮುಂದೆ ಶಕಾರ ಬಂದಿದೆ. ಸು ಪ್ಲಸ್ ಶು ಬಂದ್ರೆ ಸಕಾರ ಹೋಗಿ ಶು ಅಂತ ಆಗ್ತದೆ. ಶಿಶುಶೇತೆ ಅಂತ ಆಗ್ತದೆ. ಮನಸ್ ಪ್ಲಸ್ ಚಂಚಲಂ ಮನಶ್ಚಂಚಲಂ. ರಾಮಸ್ ಪ್ಲಸ್ ಛಾತ್ರ ರಾಮಶ್ಛಾತ್ರ. ರಾಮಸ್ ಪ್ಲಸ್ ಚ ರಾಮಶ್ಚ. ಸೊ ರಾಮಶ್ಚ ಬಿಡಿಸಿದ್ರೆ ರಾಮಃ ಪ್ಲಸ್ ಚ ಅಂತ ಹೇಳ್ಬೇಕು, ಅಥವಾ ರಾಮಸ್ ಪ್ಲಸ್ ಚ ಅಂತ ಹೇಳ್ಬೇಕು. ವಿಸರ್ಗ ಸಕಾರ ಆಗಿದೆ. ಇದಾದ್ಮೇಲೆ ಸೆಕೆಂಡ್ ಟೈಪ್ ಅಂದ್ರೆ ತವರ್ಗದ ಮುಂದಗಡೆ ಶಕಾರ ಅಥವಾ ಚವರ್ಗ ಬಂದ್ರೆ ಚವರ್ಗ ಆದೇಶ ಆಗ್ತದೆ. ಇಂದ್ರಜಿತ್ ಪ್ಲಸ್ ಜಯತಿ. ಪೂರ್ವಾಕ್ಷರ ತಕಾರ, ಉತ್ತರಾಕ್ಷರ ಜಕಾರ ಇದೆ. ಸೊ ತವರ್ಗದ ಮುಂದೆ ಚವರ್ಗ ಬಂದಿದೆ. ಯಾವ್ದು ಬರಬೇಕು? ತವರ್ಗದ ಕರೆಸ್ಪಾಂಡಿಂಗ್ ಲೆಟರ್ ಇಂದ ಚವರ್ಗ. ತವರ್ಗದ ಮೊದಲನೇ ಅಕ್ಷರ ಬಂದಿದೆ. ಆದ್ರೆ ಉತ್ತರಾಕ್ಷರ ಯಾವುದಿದೆ? 3ನೇ ಅಕ್ಷರ ಇದೆ, ಜಕಾರ ಇದೆ. ಉತ್ತರಾಕ್ಷರ ನೋಡಿಕೊಂಡು ನಾವು ಯಾವ ಅಕ್ಷರ ಬರುತ್ತದೆ ಅಂತ ನಾವು ಆದೇಶವನ್ನು ಮಾಡಬೇಕು. ಅದರಿಂದ ಚವರ್ಗದ 3ನೇ ಅಕ್ಷರ ಇದೆ, ಅದರಿಂದ ತವರ್ಗ ಹೋಗಿ 3ನೇ ಅಕ್ಷರನೇ ಬರುತ್ತದೆ. ಇಂದ್ರಜಿತ್ ಪ್ಲಸ್ ಜಯತಿ ಇಂದ್ರಜಿತ್ ಜಯತಿ. ಇಂದ್ರಜಿತ್ ಪ್ಲಸ್ ಜಯತಿ ಇಂದ್ರಜಿತ್ ಜಯತಿ. ಹಾಗೆ ಭಗವತ್ ಪ್ಲಸ್ ಶಕ್ತಿ. ಇಲ್ಲಿ ತಕಾರದ ಮುಂದಗಡೆ ಶಕಾರ ಬಂದಿದೆ, ಅದರಿಂದ ತಕಾರ ಹೋಗಿ ಶಕಾರ ಬರ್ತದೆ. ತಕಾರ ತವರ್ಗ ಹೋಗಿ ಚಕಾರ ಬರ್ತದೆ. ಭಗವತ್ ಶಕ್ತಿ, ಭಗವತ್ ಶಕ್ತಿ. ಚವರ್ಗದ ಮುಂದೆ ತವರ್ಗ ಬಂದ್ರೆ
ಸವರ್ಗ ಹೋಗಿ ಅದ್ರದ್ದು ಕರೆಸ್ಪಾಂಡಿಂಗ್ ಚವರ್ಗ ಬರ್ತದೆ. ಯಜ್ ಪ್ಲಸ್ ನಹ ನೋಡಿ ಅಲ್ಲಿ ಜು ಇದೆ. ಜು ಪ್ಲಸ್ ನ ಅಂದ್ರೆ ನಕಾರ ಹೋಗಿ ಜ್ಞ ಬರ್ತದೆ, ಯಜ್ಞ ಅಂತ ಆಗ್ತದೆ. ಅದೇ ತರ ಯಾಚ್ ಪ್ಲಸ್ ನ, ಇಲ್ಲಿ ಚಕಾರ ಮುಂದಗಡೆ ನಕಾರ ಇದೆ, ನಕಾರ ಹೋಗಿ ನಕಾರದ ಕರೆಸ್ಪಾಂಡಿಂಗ್ ಲೆಟರ್ ಅಂದ್ರೆ 5ನೇ ಲೆಟರು ಜ್ಞ ಬಂತು, ಯಾಂಚ ಅಂತ ಬಂತು, ಯಾಂಚ ಅಂತ ಆಯ್ತು. ಆಗ್ಲಿ, ಇದರದ್ದು ಷ್ಟುತ್ವ ಸಂಧಿ, ಜಶ್ವ ಸಂಧಿ, ಅನುನಾಸಿಕ ಸಂಧಿ ಅಂತ 3 ಇದೆ. ಮತ್ತೆ ಸೇರಿದಾಗ ನೋಡೋಣ. ಶ್ರೀಮದ್ ಭಾಂತರ್ಗತ ಶ್ರೀಕೃಷ್ಣ ಆತ್ಮ ಹರೇ ನಮಃ. ರಾಮ್ ರಾಮ್.